ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ನಾನು ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. SSP ಅಂತ ಹೇಳಿದ್ರೆ ತಮ್ಗೆ ಆಲ್ರೆಡಿ ಗೊತ್ತಿದೆ, ಇದೊಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ, ಸ್ಟೇಟ್ ಗೌರ್ಮೆಂಟು. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಈ ಥರ ಬ್ರೌಸರ್ ಓಪನ್ ಮಾಡಿ, ಯಾವುದಾದ್ರೂ ಒಂದು ಕ್ರೋಮ್ ಅಥವಾ ಯಾವುದಾದ್ರೂ ಫೈರ್ಫಾಕ್ಸ್ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡಿ, ಜಸ್ಟ್ ನೀವು ಇದರಲ್ಲಿ SSP ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು SSP ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, https://ssp.postmetric.karnataka.gov.in ಅಂತ ಇದೆಯಲ್ಲ, ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಂಥವ್ರು ಅಂದರೆ 10th ಮೇಲ್ಗಡೆ ಅಂದರೆ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅವರೆಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕೆಳಗಡೆ ಇರುವಂಥದ್ದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಮೆಟ್ರಿಕ್ ಪೂರ್ವ ಅಂದರೆ 10th ಇಟ್ಕೊಂಡು ಕೆಳಗಡೆ 8th 9th ಮತ್ತು ಪ್ರೈಮರಿ, ಹೈಯರ್ ಪ್ರೈಮರಿ ಎಲ್ಲ ಇದರಲ್ಲಿ ಹೋಗಿ ಮೆಟ್ರಿಕ್ ಪೂರ್ವ ನಂತರದ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕೋರಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೆಟ್ರಿಕ್ ನಂತರದ ಅಂತ ಹೇಳಿದ್ರೆ PUC ಇಟ್ಕೊಂಡು ಮೇಲ್ಗಡೆ PUC, ಡಿಪ್ಲೊಮಾ, ಡಿಗ್ರಿ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಇಲ್ಲಿ ನೋಡ್ಬೋದು. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅಂದರೆ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇಬ್ಬರಿಗೆ ಅನ್ವಯ ಆಗುತ್ತೆ. ಅದು ಇಲ್ಲಿಯವರೆಗೆ SSP ತಂತ್ರಾಂಶದಲ್ಲಿ ಖಾತೆ ಸೃಜಿಸದಿರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಮೊದಲ ಖಾತೆ ಸೃಜಿಸಬಹುದು. ಅದೇ ಇನ್ನೂ ನೀವು ಅಪ್ಲಿಕೇಶನ್ SSPನಲ್ಲಿ ಅಪ್ಲಿಕೇಶನ್ ಹಾಕೇ ಇಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡಿ ನೀವು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಕೆಲಸ ಸರ್ವರ್ ಬಿದ್ದು ಈ ಥರ ಸರ್ವರ್ ಬಿದ್ದಿತ್ತು, ಈ ಥರ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದೆ. ಮತ್ತು ವಾಪಸ್ ನೀವು ಬ್ಯಾಕು ಬಂದು SSP ಅಂತ ಕ್ಲಿಕ್ ಮಾಡಿ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, SSPಯಲ್ಲಿ ಒಟ್ಟೆ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ನೋಡ್ಬೋದು, ಸರ್ವರ್ ಈಸ್ ಅಂಡರ್ ಮೇಂಟೆನೆನ್ಸ್, ವಿ ವಿಲ್ ಲೆಟ್ ಯು ನೋ ವೆನ್ ಇಟ್ಸ್ ಡನ್ ಅಂತ ಇದೆ. ಇದು ಸರ್ವರ್ ಬ್ಯುಸಿ ಬರ್ತಾ ಇರುತ್ತೆ, ಬಟ್ ನೀವು ಟ್ರೈ ಮಾಡ್ತಾಯಿರಿ, ಏನಾಗಲ್ಲ. ಈ ಥರ ನೀವೇನು ಅಂತ ಹೇಳಿದ್ರೆ ಮತ್ತೆ ಬ್ಯಾಕ್ ಬಂದು SSP ಅಂತೇಳಿ ಟೈಪ್ ಮಾಡಿಕೊಂಡು ಒಂದು ನಿಮಿಷ ಬರುತ್ತೆ. ಇದು SSPನ ಕ್ಲಿಕ್ ಮಾಡಿ ನೀವು ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಇಲ್ಲಿ ನೋಡಿ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅಂದರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಮೊದಲೇನಾದರೂ SSPನಲ್ಲಿ ಹಾಕಿದರೆ, ಅಪ್ಲೈ ಮಾಡಿದರೆ ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇರುತ್ತೆ, ಅದು ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲಿ ಏನಿದೆ ಅಂತ 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಇದು ನೋಡಿ ಕೊಟ್ಟಿದ್ದಾರೆ ಕ್ಲಿಯರಾಗಿ, 2024-25 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂದರೆ 10th ಹಿಡ್ಕೊಂಡು ಕೆಳಗಡೆ ಅವ್ರ ಅಪ್ಲಿಕೇಶನ್ಗೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 2024 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಪ್ಲಿಕೇಶನ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಮೆಟ್ರಿಕ್ ನಂತರ ಅಂತ ಹೇಳಿದ್ರೆ PUC, ಡಿಗ್ರಿ ಎಲ್ಲ ಮೇಲ್ಗಡೆ, ಮೆಟ್ರಿಕ್ ಪೂರ್ವ ಅಂತ ಹೇಳಿದ್ರೆ 10th ಇಟ್ಕೊಂಡು 10th 9th 8th 7th 6th 1 to 10 ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು 2023-24ನೇ ಸಾಲಿನ ಸ್ಕಾಲರ್ಶಿಪ್ ಇನ್ಸೆಂಟಿವ್ ಮೆಡಿಕಲ್ ಸ್ಕೀಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಇದು. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಲಾಗಿನ್ ID, ಯೂಸರ್ ನೇಮ್, ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ, ಹಾಕಿಬಿಟ್ಟು ಈ ಥರ ಲಾಗಿನ್ ಆಗಿ. ಆ್ಯಕ್ಚುಲಿ ನಿಮಗೆ ಅವಶ್ಯಕತೆ ಇಲ್ಲ, ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ. ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ ಇದು. ಕ್ಯಾಪ್ಚನ ಕರೆಕ್ಟ್ ಹಾಕಬೇಕು, ಇಲ್ಲಾಂದರೆ ಲಾಗಿನ್ ಆಗೋಲ್ಲ. ಲಾಗಿನ್ ಅಂತ ಕೊಡಬೇಕಾಗತ್ತೆ. ಲಾಗಿನ್ ಆಗುವಂಥ ಪ್ರೋಸೆಸ್ ನಾನು ಹೇಳ್ತಾ ಇರೋದು. ನೋಡಿ, ಈ ಥರ ಕ್ಯಾಪ್ಚ ಕರೆಕ್ಟ್ ಹಾಕಲಿಲ್ಲ ಅಂದರೆ ಲಾಗಿನ್ ಆಗೋಲ್ಲ. ಇನ್ನೊಂದು ಸಲ ಹಾಕ್ತೀನಿ ನಾನು. ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಸರಿಯಾಗಿ ನೋಡಿಬಿಟ್ಟು ನೀವು ಹಾಕಬೇಕಾಗುತ್ತೆ. ಅದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ಇದು ಲಾಗಿನ್ ಆಗೋಲ್ಲ. ಬ್ಯಾಕ್ ಬರಬೇಕದು, ಇದನ್ನು ತೊಗೊಂಡ್ರೆ ಈ ಥರ ಸರ್ವರ್ ಬಿದ್ದಿತ್ತು, ಲಾಗೌಟ್ ಆಗ್ತಾ ಇರುತ್ತೆ. ಮತ್ತೆ ನೀವು SSP ಅಂತೇಳಿ ಟೈಪ್ ಮಾಡಿ ಇಲ್ಲಿದೆ ನೋಡಿ,
ಮತ್ತು ಬಂದರೆ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ, ಅದು ಇಲಾಖೆಯಿಂದ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಅರ್ಜಿಗಳನ್ನು ಏನೇನಿದೆ ನೋಡ್ಕೊಳ್ಳಿ. ಮತ್ತೆ ನಮಗೆ ಬಿಟ್ಟಿದ್ದಾರೋ ಇಲ್ಲೋ ಅಂತ ಕೇಳೋಕೆ ಹೋಗಬೇಡಿ. PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅಂದರೆ ಜನರಲ್ ಡಿಗ್ರಿ ಇರ್ತಾವಲ್ಲ ಅವು ಕೋರ್ಸ್ಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಅರ್ಜಿಗಳನ್ನು ದಿನಾಂಕ 15/10/2024 ವರೆಗೂ ಆಹ್ವಾನಿಸಲಾಗಿದೆ. ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಎಷ್ಟು ಅಂತ ಹೇಳಿದ್ರೆ 15/10/2020 ನವೆಂಬರ್ವರೆಗೆ 15 ನವೆಂಬರ್ವರೆಗೆ ಅವಕಾಶ ಇದೆ. ಇಲಾಖೆಯಿಂದ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಶೀಘ್ರದಲ್ಲೇ ಅರ್ಜಿ ಆಹ್ವಾನಿಸಿ. ಇಲ್ಲಿ ನೋಡಿ, ಸ್ನಾತಕೋತ್ತರ ಪದವಿ ಅಂದರೆ ಇದಕ್ಕೆ ಏನು ಅಂತ ಹೇಳಿದ್ರೆ ಪಿ ಜಿ ಅಂತೀವಲ್ಲ, ಅದು MSc MA ಅಂತಲ್ಲ, ಅದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಶೀಘ್ರ ಅರ್ಜಿಯನ್ನು ವೃತ್ತಿಪರ ಕೋರ್ಸ್ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಕೋರ್ಸ್, ಇವು ನರ್ಸಿಂಗು, ಮೆಡಿಕಲ್ಲು, ಇಂಜಿನಿಯರಿಂಗು ಅವೆಲ್ಲ ಇರ್ತವಲ್ಲ, ಪ್ರೊಫೆಷ್ನಲ್ ಕೋರ್ಸ್ ಅಂತ ಅವುಗೆ ಶೀಘ್ರದ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ ಅಂತ ಇದೆ. ಅದು ಇನ್ನೂ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಜನರಲ್ ಡಿಗ್ರಿಯವರಿಗೆ ಈಗ ಬಿಟ್ಟಿದ್ದಾರೆ, ಸಾಮಾನ್ಯ ಪದವಿಯವರಿಗೆ ಅದು. ಮತ್ತು ವೃತ್ತಿ ಇಲಾಖೆಯಿಂದ ಸ್ನಾತಕೋತ್ತರ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಶೀಘ್ರದ ಅರ್ಜಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಬಿಟ್ಟಿಲ್ಲ. ಯಾರಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇಲ್ಲ ಅಂತ ಸರಿಯಾಗಿ ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯ. ಇಲ್ಲಿ 23-24 ಸಾಲಿನಾಗ ವಿದ್ಯಾರ್ಥಿ ವೇತನ ಅರ್ಜಿ ಸ್ವೀಕೃತಿಯನ್ನು ನಿಲ್ಲಿಸಲಾಗಿದೆ ಅಂತ ಇದೆ. 23-24 ಅಪ್ಲಿಕೇಶನ್ ಹಾಕೋದು ನಿಲ್ಲಿಸಿದ್ದಾರೆ ಆಲ್ರೆಡಿ ಹೋದ ವರ್ಷ. ಈ ವರ್ಷ 24-25 ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಿಲಯ ತಂತ್ರಾಂಶಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನಿದೆ ನೋಡ್ಕೋಬೋದು. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ ಕೊನೆಯ ದಿನಾಂಕ ನೋಡ್ಬೋದು 15/10/2024 ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2024 ಇದೆ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಕೈಂಡ್ ಆಫ್ ಡಿಫೆನ್ಸ್ ಯೋಜನೆಗೆ ಅರ್ಹರಿರುವ ವಿದ್ಯಾರ್ಥಿಗಳಿಗೆ ಅನ್ವಯಿಸಲ್ಲ ಅಂತ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಅದು ತಾಂತ್ರಿಕ ಶಿಕ್ಷಣ ಇಲಾಖೆ ಟೆಕ್ನಿಕಲ್ ಕೋರ್ಸ್ ಅಂತೀವಲ್ಲ, ಅದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ತಾಂತ್ರಿಕ 15ವರೆಗೆ ಒಂದು ಇದು 15ವರೆಗೆ ಇದು 31ವರೆಗೆ SC/ST ವಿದ್ಯಾರ್ಥಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ. ದಾಖಲಾತಿಗಳು ನಿಮ್ಮಲ್ಲಿ ಏನೇನಿರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಸಂಖ್ಯೆ ಇರಬೇಕು, ಆಧಾರ್ನಲ್ಲಿ ಇರುವಾಗ ಹೆಸರು ಇರಬೇಕು, ಮತ್ತು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇರಬೇಕು, ವಿದ್ಯಾರ್ಥಿಗಳ ಇಮೇಲ್ ID ಇರಬೇಕು, ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ ಇರಬೇಕು, ಹೆಸರಿನಲ್ಲಿರುವುದು ಜಾತಿ ಆದಾಯ ಪ್ರಮಾಣ ಪತ್ರ ID ಸಂಖ್ಯೆ ಇರಬೇಕು, ವಿದ್ಯಾರ್ಥಿ ವಿಕಲಚೇತನವಾಗಿದ್ದಲ್ಲಿ UID ಗುರುತಿನ ಸಂಖ್ಯೆ ಇರಬೇಕು, ವಿದ್ಯಾರ್ಥಿ ವಾಸವಿರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ವಿಳಾಸ ಇರಬೇಕು, ವಿದ್ಯಾರ್ಥಿ ಕಾಲೇಜು ದಾಖಲಾತಿ ಸಂಖ್ಯೆ ನೋಂದಣಿ ಸಂಖ್ಯೆ ಇರಬೇಕು, ರಿಜಿಸ್ಟ್ರೇಷನ್ ನಂಬರ್ ಇರಬೇಕು, ಸಂಬಂಧಪಟ್ಟ ದಾಖಲೆ ಈ ದೃಢೀಕರಣ ಸಂಖ್ಯೆ ಇರಬೇಕು. ಅನ್ವಯವಾದಲ್ಲಿ ಹಾಸ್ಟೆಲ್ ವಿವರಗಳು ಅನ್ವಯವಾದಲ್ಲಿ ಇರಬೇಕಾಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿ ಹೇಗಿರಬೇಕು, ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಕಡ್ಡಾಯವಾಗಿರುತ್ತದೆ. ಅದನ್ನು ಹೇಳಿದ್ದಾರೆ ನೋಡಿ. ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕುಟುಂಬ ಸಂಖ್ಯೆ ಓದಕ್ಕಿಲ್ಲ, ಸರ್ವರ್ ಬಿಸಿ ಬರುತ್ತೆ, ಈ ಥರ ಬರ್ತಿರ್ತದೆ. ಬಿಸಿ ಇತ್ತಂದರೆ ನೀವು ಕುಟುಂಬ ಸಂಖ್ಯೆ ಕೂಡ ಇಲ್ಲದೆ ಹೋದರೆ ದಾಖಲಾತಿ ಮಾಡಿಸ್ಕೊಳ್ಳಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಈ ಥರ 24-25 ಸಾಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ID ಪಾಸ್ವರ್ಡ್ ಇರುತ್ತೆ, ಅದನ್ನು ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಕ್ಲಿಕ್ ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ. ಇನ್ವ್ಯಾಲಿಡ್ ಕ್ಯಾಪ್ಚಾ ನೋಡಿ, ಕ್ಯಾಪ್ಚಾ ನೀವು ಯೂಸರ್ ID ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕರೆಕ್ಟಾಗಿ ಹಾಕಬೇಕಾಗತ್ತೆ, ಇಲ್ಲ ಹೋದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ.
ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ 24-25 ಅಂತ ಇದ್ದರೆ ಓಕೆ ಅಂತ ಕೊಡಿ. ಇಲ್ಲಿ ಅಪ್ಲಿಕೇಶನ್ ಈ ಥರ ನಿಮ್ಮದೆಲ್ಲ ನೇಮ್ ಅದೆಲ್ಲ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಪೇಜ್ ಇರುತ್ತೆ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೆಪ್ ಇದೆ ನೋಡಿ, ಎಂಟರ್ ದ ಡೀಟೇಲ್ಸ್ ಇನ್ ಸ್ಟೆಪ್ ಇನ್ ಈಚ್ ಸ್ಟೆಪ್ ಅಂತ ಇದೆ. ನೋಡ್ಬೋದು ಸ್ಟೆಪ್ 1 ಅಂತ ಇದೆ. ಇಲ್ಲಿ ಸ್ಟಡಿ ಮತ್ತು ಕಾಸ್ಟ್ ಪ್ರೊಫೆಷ್ನಲ್ ಡೀಟೇಲ್ಸ್ ಇರುತ್ತೆ. ಸ್ಟೆಪ್ 2 ಅಲ್ಲಿ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೆಪ್ 3 ಅಲ್ಲಿ ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಇದು ಮತ್ತು ಅಟೆಸ್ಟೇಷನ್ ಬಗ್ಗೆ ನೋಡ್ಬೋದು. ಸ್ಟೆಪ್ ರಿಲೇಟೆಡ್ ಅಟೆಸ್ಟೇಷನ್ ಫಾರ್ PUC, ITI, GTTC, ಡಿಪ್ಲೊಮಾ ಮತ್ತು ಪಾಲಿಟೆಕ್ನಿಕ್, ಡಿಪ್ಲೊಮಾ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಷನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್ಗೆ ಏನದ ಸ್ಟೆಪ್ 3 ಏನಾಗಲ್ಲ ಅಟೆಸ್ಟೇಷನ್ ಮಾಡಿಸುವಂಥ ಅವಶ್ಯಕತೆ ಎಲ್ಲ ಡಿಸೇಬಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಟೆಸ್ಟೇಷನು ಅಂದರೆ ಸ್ಟೆಪ್ 3 ಮಾಡಿಸುವಂಥ ಪ್ರೊಸೆಸ್ ಡಿಸೇಬಲ್ ಆಗಿರುತ್ತೆ. ಯಾರಿಗೆ? PUC ಅವರಿಗೆ, PUC, ITI, ಡಿಪ್ಲೊಮಾದವರಿಗೆ. ಸ್ಟೆಪ್ 3 ಇರೋಲ್ಲ, ಡೈರೆಕ್ಟ್ ನಾವು ಸ್ಟೆಪ್ 4ಗೆ ಹೋಗಬೇಕಾಗುತ್ತೆ. ಸ್ಟೆಪ್ 4ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಹಾಸ್ಟೆಲ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇತ್ತು ಅಂತ ಹೇಳಿದ್ರೆ ನೀವೇನು ಹಾಸ್ಟೆಲ್ ಮಾಡಿದ್ರಿ ಅಂತ ಹೇಳಿದ್ರೆ. ಸ್ಟೆಪ್ 5ಅಲ್ಲಿ ಏನಿಲ್ಲ, ಜಸ್ಟ್ ನೀವು ಪ್ರಿವ್ಯೂ ಮಾಡಿ ಫೈನಲ್ ಸಬ್ಮಿಟ್ ಕೊಡೋದಿರುತ್ತೆ. 5 ಸ್ಟೆಪ್ಸ್ ಇದಾವೆ ಸ್ನೇಹಿತರೆ. ಈ ಥರ ಅಪ್ಲೈ ಅಂತ ಇರುತ್ತಲ್ಲ, ಇಲ್ಲಿ ಮೊದಲು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಥರ ತೋರಿಸುತ್ತೆ ಯೆಲ್ಲೋ ಕಲರಲ್ಲಿ. ನೀವು ಅಪ್ಲೈ ಮಾಡಿದ ನಂತರ ಈ ಥರ ಗ್ರೀನ್ ಕಲರ್ ಬಂದಿರುತ್ತೆ. ನಾನು ಫಸ್ಟ್ ಅಪ್ಲೈ ಮಾಡಿದ್ದೀನಿ, ಹೀಗಾಗಿ ಗ್ರೀನ್ ಕಲರ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇವೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರೆ ಗ್ರೀನ್ ಆಗುತ್ತೆ ಅದು. ನೋಡಿ, ಎಂಟರ್ SLC ಸ್ಟಡಿ ಡೀಟೇಲ್ಸ್ ಅಂತ ಇದೆ. ಅಂದರೆ 10th ಬೋರ್ಡ್ ಟೈಪ್, ಯಾವ್ದು ಬೋರ್ಡ್ ಟೈಪ್, SLC, CBSE, ICSE ಯಾವುದಂತೇಳಿ ನೀವು ಆಲ್ಮೋಸ್ಟ್ ಕರ್ನಾಟಕದ ಕಲಿತಾರೆ SLC ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ SLC ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ಎಲ್ಲ ಡೀಟೇಲ್ಸ್ ನಿಮ್ಗೆ ಫೆಚ್ ಆಗುತ್ತೆ. ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಕಾಸ್ಟ್ ಡೀಟೇಲ್ಸಲ್ಲಿ ಕೇಳುತ್ತೆ ನೋಡ್ಬೋದು, ರಿಲಿಜನ್ ಕೇಳ್ತದು, ಹಿಂದೂ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು RD ನಂಬರ್ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಫೆಚ್ ಆಗುತ್ತೆ. ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ಬೇಕಷ್ಟೇ. ಮತ್ತು ನೋಡಿ, ಡಿಸೇಬಲಿಟಿ ಡೀಟೇಲ್ಸ್ ಕೇಳುತ್ತೆ. SRS ಕೊಡಿ, ಇದನ್ನು ಕೊಡಿ. ನೀವು ವಿಕಲಚೇತನರಾಗಿದ್ದೀರಾ ಅಂತ ಕೇಳ್ತಾರೆ. SRS ಕೊಡಿ, ಇದನ್ನು ಕೊಡಿ. ಕೊಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟು ಮತ್ತು ಅದು ಡೀಟೇಲ್ಸ್ ಸೇವ್ ಆಗುತ್ತೆ. ಮತ್ತು ಕೆಳಗಡೆ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ನಿಮ್ಮ ಹೆಸರು ಹಾಕಿ, ಸ್ಟೂಡೆಂಟ್ ನೇಮು, ಜೆಂಡರು, ಮೊಬೈಲ್ ನಂಬರು, ಇಮೇಲು, ಹೋಮ್ ಡಿಸ್ಟಿಕ್ಕು, ಹೋಮ್ ತಾಲೂಕು, ಅಸೆಂಬ್ಲಿ, ಕಾನ್ಸ್ಟಿಟ್ಯೂವೆನ್ಸಿ ಇದೆ ಯಾವುದು ಇದು ಬರುತ್ತೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಹಾಕಿ, ಪಿನ್ ಕೋಡ್ ಹಾಕಿ, ಪರ್ಮನೆಂಟ್ ಅಡ್ರೆಸ್ ಹಾಕಿ, ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ SRS ಕೊಡಿ, ಇದನ್ನು ಕೊಡಿ. ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಇರ್ತೀರಿ ಎಲ್ಲರೂ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ, ಡೀಟೇಲ್ಸ್ ಸೇವ್ ಆಗುತ್ತೆ. ಇದಾದ ತಕ್ಷಣ ಏನು ನೆಕ್ಸ್ಟ್ ಹೋಗ್ಬೇಕು. ಈ ಥರ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ಈ ಥರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೆಪ್ 2ಗೆ ಹೋಗ್ತೀರಾ ನೀವು. ಕೆಲಸ ಎಲ್ಲ ಸರ್ವರ್ ಬಿದ್ದು ಮತ್ತೆ ಲಾಗೌಟ್ ಆಗುತ್ತೆ. ಮತ್ತು ಲಾಗಿನ್ ಆಗಿ ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5ವರೆಗೆ ಅಪ್ಲಿಕೇಶನ್ ಹಾಕಿ ನೀವು ಸಬ್ಮಿಟ್ ಕೊಡ್ಬೋದು. ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.